ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಮಧ್ಯ ಪ್ರಾಚ್ಯದಲ್ಲಿ ನಡೀತಿರುವಂತಹ ಈ ಯುದ್ಧ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ತುಂಬಾ ಕಂಟಕವಾಗಿ ಪರಿಣಮಿಸಿದೆ. ಇದೀಗ ಯುದ್ಧದ ಹೊತ್ತಿನಲ್ಲಿ ಇಸ್ರೇಲ್, ಅಮೆರಿಕ ಈ ಎರಡೂ ದೇಶಗಳು, ಈ ದುಷ್ಟ ಕೋರ ದೇಶಗಳು, ಯುದ್ಧಕೋರ ದೇಶಗಳು ಇರಾನ್ ಮೇಲೆ ಅನೈತಿಕ ಯುದ್ಧವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಸಾವು ನೋವು, ಪಾರವಾದಂತಹ ಸಂಪತ್ತು, ಪ್ರಕೃತಿ ಎಲ್ಲ ನಾಶ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಯುದ್ಧವನ್ನ ನಿಲ್ಲಿಸುವ ಮಾತುಗಳನ್ನ ಜಗತ್ತಿನ ಪ್ರಜ್ಞಾವಂತ ಜನರು ಮಾತಾಡ್ತಿದ್ದಾರೆ. ಆದರೆ ಈಗ ಈ ಯುದ್ಧವನ್ನ ನಿಲ್ಲಿಸೋದಿಕ್ಕೆ ಪಾಕಿಸ್ತಾನಕ್ಕೆ ಅವಕಾಶ ಸಿಕ್ಕಿರುವಂತಹದ್ದು ನಿಜಕ್ಕೂ ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಹಿನ್ನಡೆ. ಭಾರತಕ್ಕೆ ಯಾವ ರೀತಿ ಇದು ಹಿನ್ನಡೆ ಆಗುತ್ತೆ, ವಿದೇಶಾಂಗ ನೀತಿಯಲ್ಲಿ ಭಾರತ ಯಾವ ರೀತಿ ಹಿನ್ನಡೆಯನ್ನ ಕಾಣ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳದೆ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಭಾರತ ಬ್ರೋಕರ್ ದೇಶ ಅಲ್ಲ, ಪಾಕಿಸ್ತಾನದ ತರ. ನಾವು ನಮ್ದು ಸದೃಢವಾದಂತಹ ದೇಶ, ಸ್ವತಂತ್ರವಾದ ದೇಶ ಅಂತೇಳಿ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಹೇಳಿದ್ದಾರೆ. ನಾವು ದಲ್ಲಾಳಿ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ನಾವು ರಷ್ಯಾದಲ್ಲಿರುವಂತಹ ನಮ್ಮ ಭಾರತೀಯ ಸ್ಟೂಡೆಂಟ್ಸ್ ಅನ್ನ ಕರೆದುಕೊಂಡ್ ಬಂದ್ಬಿಟ್ವಿ, ಯುದ್ಧವನ್ನ ನಿಲ್ಲಿಸ್ಬಿಟ್ವಿ ಅಂತ ಹೇಳಿ ಬೊಂಬಳ ಬಜಾಯಿಸಿದ್ರಲ್ಲ, ಅದೇನಾಗಿದ್ರೆ ವಿಶ್ವಗುರು ಹೇಳಿದ ಮಾತಿಗೆ ಯುದ್ಧವೇ ನಿಂತು ಬಿಡ್ತು ಅಂತೇಳಿ ಹೇಳ್ಬಿಟ್ರಲ್ಲ, ಮತ್ತೆ ಅದೇನಾಗಿದ್ರೆ ಪಾಕಿಸ್ತಾನ ಮಾಡಿದ್ರೆ ಅದು ಸುಳ್ಳು, ಭಾರತ ಹೇಳ್ಕೊಂಡ್ರೆ ಅದು ನಿಜಾನ? ನಾವಿಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸೋ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಒಂದು ಜಾಗತಿಕವಾಗಿ ಭಾರತ ಒಂದು ಶಾಂತಿ ರಾಷ್ಟ್ರವಾಗಿ, ಇದು ಬುದ್ಧನ ನೆಲ. ಮೋದಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರಲ್ಲ, ನಾನು ಬುದ್ಧನ ನಾಡಿನಿಂದ ಬಂದಂತವನು ಅಂತ ಹೇಳ್ಕೊಳ್ತಿರಲ್ಲ. ಇಂಡಿಯಾದಲ್ಲಿ ಮಾತ್ರ ಬುದ್ಧನ ಹೆಸರು ಇರ್ತಲ್ಲ, ಅವರು ಬೇರೆ ದೇಶಕ್ಕೆ ಹೋದಾಗ ನಾನು ಬುದ್ಧನ ನೆಲದಿಂದ ಬಂದಂತವನು ಅಂತ ಹೇಳ್ಕೊಳ್ತಾರಲ್ಲ. ಅಂತ ಬುದ್ಧನ ನಾಡು ಈ ದೊಡ್ಡ ಜಾಗತಿಕ ಯುದ್ಧವನ್ನು ನಿಲ್ಲಿಸೋದಕ್ಕೆ, ಒಂದು ಮಧ್ಯಸ್ಥಿಕೆ ವಹಿಸೋದಕ್ಕೆ ಒಂದು ದೊಡ್ಡ ಅವಕಾಶವನ್ನ ಪಡೆದುಕೊಳ್ಳುವಲ್ಲಿ ವಿಫಲ ಆಯ್ತಲ್ಲ, ಅದ್ರ ಬಗ್ಗೆ ಬೇಸರ ಇದೆ. ಈಗ ಭಕ್ತರು ಏನ್ ಹೇಳ್ತಾರೆ, ನಾವು ಬ್ರೋಕರ್ ಕೆಲಸ ಮಾಡಲ್ಲ. ಅವರು ಜಯಶಂಕರ್ ಹೇಳಿದ ಹಾಗೆ ನಾವು ಬ್ರೋಕರ್ ಕೆಲಸ ಮಾಡಲ್ಲ, ನಾವು ಪಾಕಿಸ್ತಾನ ತರ ದಲ್ಲಾಳಿ ಕೆಲಸ ಮಾಡಲ್ಲ. ನಾವು ಅಂತ ಯೋಗ್ಯತೆಯನ್ನ ಕಳ್ಕೊಂಡಿದೀವಿ. ಇದು ಮೋದಿಯವರ ನೀತಿಯ ಕಾರಣಕ್ಕೋಸ್ಕರ ನಮ್ಮ ಭಾರತ ಸರ್ಕಾರದ ವಿದೇಶಾಂಗ ನೀತಿ ತಳಮಟ್ಟಕ್ಕೆ ಕುಸಿತು. ನೋಡಿ, ಯುದ್ಧದ ಸಂದರ್ಭದಲ್ಲಿ, ಯುದ್ಧಕ್ಕಿಂತ ಮುಂಚೆ ಇಸ್ರೇಲ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿಗೋಗಿ ಅಲ್ಲಿ ಪದಕವನ್ನು ತೆಗೆದುಕೊಂಡು ಬಂದಿದ್ದು ಒಂದು ದೊಡ್ಡ ವೈಫಲ್ಯ. ಅದಾದ ನಂತರ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದಾಗ ಹೇಳ್ಬೋದಿತ್ತು, ಯುದ್ಧ ಬೇಕಿಲ್ಲ, ಇದು ನಮ್ಮ ದೇಶ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ ಬಹಳ ತೊಂದರೆ ಆಗತ್ತೆ, ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳ್ಬೋದಿತ್ತು. ಅದನ್ನೂ ಮಾಡಲಿಲ್ಲ. ಜೊತೆಗೆ ನಮ್ಮ ದೇಶ, ನಾವಿನ್ನೂ LPG ವಿಚಾರವಾಗಿ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿಚಾರವಾಗಿ ಇನ್ನೂ ನಾವು ಸ್ವಾಯತ್ತತೆಯನ್ನ ಸಾಧಿಸಿಲ್ಲ. ಇದು ನಮ್ಮ ದೇಶದ ಬಹುಜನರಿಗೆ ಕಾಡುತ್ತೆ ಅಂತೇಳಿ ಯೋಚನೆ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಹೇಳೋದಕ್ಕೆ ಅವಕಾಶ ಇತ್ತು, ಒಂದು ಕರೆ ಕೊಡ್ಬೋದಿತ್ತು, ಅಥವಾ ತಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಅವಕಾಶ ಇತ್ತು. ಅದನ್ನೂ ಮಾಡಲಿಲ್ಲ. ಈಗ ನಮ್ಮ ದೇಶದ ಜನರು ಪೆಟ್ರೋಲು, ಡೀಸೆಲ್ ಮತ್ತೆ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಸಮಸ್ಯೆನ ಅನುಭವಿಸ್ತಿದ್ದಾರೆ. ಬೆಲೆ ಏರಿಕೆ ಆಗಿದೆ. ಜೊತೆಗೆ ಕೈಗಾರಿಕೆಗಳು ಮುಚ್ಚುತ್ತಾ ಇದ್ದಾವೆ, ಹೋಟೆಲ್ಗಳು ಬಂದಾಗಿದ್ದಾವೆ. ಈ ಎಲ್ಲ ಸಮಸ್ಯೆ ಈ ದೇಶದ ಕೂಲಿ ವರ್ಗದವರ ಮೇಲೆ, ಬಡವರ ಮೇಲೆ, ಕಾರ್ಮಿಕರ ಮೇಲೆ, ಜನರ ಮೇಲೆ ಬರೆ ಎಳೆದಿದೆ. ಇದು ಒಂದು. ಇನ್ನೊಂದು ಕಡೆ ಪಾಕಿಸ್ತಾನ ಯಾಕೆ ಇಂಥದ್ದೊಂದು ಅವಕಾಶವನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅಂದ್ರೆ, ಸಹಜವಾಗಿ ಅವಕಾಶ ಯಾರು ಸಿಕ್ಕಾಗ ಅದನ್ನ ಬಳಕೆ ಮಾಡ್ಕೊಳ್ಳೋದು ಬುದ್ಧಿವಂತಿಕೆತನ, ಜಾಣತನ. ಪಾಕಿಸ್ತಾನ ಈಗ ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕೀಡಾಗಿದೆ. ಜೊತೆಗೆ ಸೌದಿ ಅರೇಬಿಯಾಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಏನಾದ್ರು ಸೌದಿ ದೇಶದ ಮೇಲೆ ಯಾವ್ದಾದ್ರು ರಾಷ್ಟ್ರ ದಾಳಿ ಮಾಡಿದ್ರೆ ಅದು ಪಾಕಿಸ್ತಾನದ ಮೇಲೆ ದಾಳಿ ಮಾಡದಂತೆ, ಪಾಕಿಸ್ತಾನದ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಅದು ಸೌದಿ ಮೇಲೆ ದಾಳಿ ಮಾಡದಂತೆ ಅನ್ನೋ ತರದೊಂದು ಒಪ್ಪಂದ ಮಾಡ್ಕೊಂಡು ಈಗ ಸೌದಿ ರಾಷ್ಟ್ರದ ಮೇಲೆ ದಾಳಿ ಆಗ್ತಾ ಇದೆಯಲ್ಲ, ಇರಾನ್ ತಂತ್ರಗಾರಿಕೆ ಭಾಗವಾಗಿ ಸೌದಿ ಮೇಲೆ ಕೂಡ ದಾಳಿ ಮಾಡ್ತಾ ಇದೆ. ಹಾಗಾಗಿ ಈಗ ಒತ್ತಡ ಹೆಚ್ಚಾಗ್ತಾ ಇದೆ ಪಾಕಿಸ್ತಾನಕ್ಕೆ. ಇದು ಒಂದು ಕಾರಣ. ಜೊತೆಗೆ ಭೌಗೋಳಿಕತೆ ಅಂದ್ರೆ ಬಾರ್ಡರ್ ಅನ್ನು ಕೂಡ ಹಂಚಿಕೊಂಡಿದೆ ಇರಾನ್ ಜೊತೆ, ಅದು ಒಂದು ಕಾರಣ. ಜೊತೆಗೆ ಇಂತಹ ಸಂದರ್ಭದಲ್ಲಿ ನಾನು ಯುದ್ಧವನ್ನ ನಿಲ್ಲಿಸಿದೆ ಅನ್ನುವಂತ ಖ್ಯಾತಿಯನ್ನ ಪಡ್ಕೋಬೇಕು ಅನ್ನುವಂತ ಒಂದು ಪ್ರಯತ್ನ ಇರಬೇಕು. ಜೊತೆಗೆ ಅಮೇರಿಕ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಅಮೇರಿಕದ ಟ್ರಂಪ್ ಈ ಏನಿದಾರಲ್ಲ ಸೇನಾ ಮುಖ್ಯಸ್ಥರನ್ನ ತನ್ನ ವೈಟ್ ಹೌಸ್ಗೆ ಕರ್ಕೊಂಡು ಹೋಗಿ ಔತಣಕೂಟವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ದೇಶದ ಪ್ರಧಾನಿಗಳು.
ನಮ್ಮ ದೇಶದ ಪ್ರಧಾನಿಗಳು ನಾವು ಇವ್ರು ಹೇಳ್ತಾರಲ್ಲ, ನಾವು ಗುಲಾಮಿತನ ಮಾಡಲ್ಲ, ನಾವು ದಲ್ಲಾಳಿ ಕೆಲಸ ಮಾಡಲ್ಲ, ಆದರೆ ಟ್ರಂಪ್ನ ಗುಲಾಮಿತನಕ್ಕೆ ಅಡ್ಡಿ ಇಲ್ಲ. ಟ್ರಂಪ್ ಹೇಳಿದ್ರೆ ನಾವು ಬೇರೆ ದೇಶದ ಜೊತೆ ವ್ಯಾಪಾರ ಮಾಡಲ್ಲ, ಟ್ರಂಪ್ ಹೇಳಿದ್ರೆ ಮತ್ತೆ ಮಾಡ್ತೀವಿ. ಈ ರೀತಿ ಭಾರತದ ಸ್ವಾಯತ್ತತೆಯನ್ನ, ಸ್ವತಂತ್ರವನ್ನ ಟ್ರಂಪ್ಗೆ ಕೊಟ್ಟೋ ರೀತಿ ವರ್ತನೆ ಮಾಡೋದ್ರಿಂದ ನಮ್ಮ ದೇಶದ ವಿದೇಶಾಂಗ ನೀತಿ ನೆಲಕಚ್ಚಿ ಹೋಗಿದೆ. ಇವರ ಆದ್ಯತೆಗಳು, ಇವರ ನೀತಿಗಳೇನಿದ್ರು ದೊಡ್ಡ ದೊಡ್ಡ ಉದ್ಯಮಿಗಳಿಗೋಸ್ಕರ ಇವರು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಇರಾನ್ ನಲ್ಲಿ, ನಮ್ಮ ಚಾಬಹಾರ್ ಪೋರ್ಟ್ ನಲ್ಲಿ ಸಾವಿರಾರು ಕೋಟಿ ಅಲ್ಲಿ ಪ್ರಾಜೆಕ್ಟ್ ಕ್ರಿಯೇಟ್ ಆಗಬೇಕಾಗಿತ್ತು, ಅದು ಹಾಳಾಗೋಯ್ತು. ಇದೀಗ ಟ್ರಂಪ್ನ ಕೈಗೊಂಬೆ ಆಗಿ ಕುಣಿತಾ ಇರುವಂತ ನರೇಂದ್ರ ಮೋದಿ ಅವರು ಟ್ರಂಪ್ ಹೇಳದೆ ಹೊರತು ಒಂದೇ ಒಂದು ಮಾತು ಕೂಡ ಆಡಲ್ಲ. ಈಗೇನೋ ದೂರವಾಣಿ ಮಾತುಕತೆ ಮಾಡಿದಾರಂತೆ, ಅದೇನು ಮಾತುಕತೆ? ಟ್ರಂಪ್ ಹೇಳದೆ ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ ಅನ್ನೋ ರೀತಿಯಲ್ಲಿ ಭಾರತದ ಸ್ಥಿತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಭಾರತ ವಿಶ್ವಗುರು ಆಗ್ತೀವಿ ಅಂತ ಹೇಳ್ತಾರಲ್ಲ, ವಿಶ್ವಗುರು ಅಲ್ಲ, ಇದು ವಿಶ್ವಗುರು ನೀತಿನೂ ಅಲ್ಲ. ಈಗ ಇರಾನ್ ಒಂದು ಸ್ಪಷ್ಟವಾಗಿ ಹೇಳಿದೆ, ನಾವು ಯಾರೊಂದಿಗೂ ಮಾತುಕತೆ ಆಡೋದಕ್ಕೆ ಬಯಸೋದಿಲ್ಲ, ನಮ್ದು ಒಂದಷ್ಟು ಕಂಡೀಷನ್ ಇದೆ, ಆ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ನಾವು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾರು ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದು ಬೇಕಾಗಿಲ್ಲ, ಯಾರೊಂದಿಗೂ ನಾವು ಸಂಧಾನಕ್ಕೂ ಸಿದ್ಧರಾಗಿಲ್ಲ, ನಮ್ದೇನಿದ್ರು ನಮ್ಮ ಕಂಡೀಷನ್ಸ್ಗೆ ಒಪ್ಪೋದಾದ್ರೆ ನಾವು ಮಾತುಕತೆ ಆಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನಮ್ಮಗಳ ಕಥೆ ಏನು ಸ್ನೇಹಿತರೆ? ಇನ್ನೊಂದು ವಿಚಾರ, ಅಚ್ಚರಿ ವಿಚಾರ ಏನು ಅಂದ್ರೆ, ನಮ್ಮ ದೇಶದ ಪ್ರಧಾನಿಗಳು ಇದೇ ಟ್ರಂಪ್ ಜೊತೆ ಇನ್ನೊಂದು ಒಪ್ಪಂದ ಮಾಡ್ಕೊಂಡ್ರೆ, ಮಿಲಿಟರಿ ಒಪ್ಪಂದ. ಯಾವ ರೀತಿ ಅಂದ್ರೆ, ಒಂದು ವೇಳೆ ಅಮೆರಿಕಾದ ಮಿಲಿಟರಿಗಳು ಅಥವಾ ಸೈನಿಕರು ನಮ್ಮ ದೇಶಕ್ಕೆ ಬಂದ್ರೆ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು, ಅವರಿಗೆ ಸಕಲ ಸೌಕರ್ಯವನ್ನು ಕೊಡಬೇಕು ನಮ್ಮ ದುಡ್ಡಲ್ಲಿ. ಜೊತೆಗೆ ಒಂದ್ ವೇಳೆ ಅಮೆರಿಕ ಯುದ್ಧಕ್ಕೆ ನಮ್ಮ ಸೈನಿಕರು ಬೇಕು ಅಂದ್ರೆ ನಾವು ಕೂಡ ಸಪೋರ್ಟ್ ಮಾಡಬೇಕು. ಆ ರೀತಿಯ ಒಪ್ಪಂದವನ್ನ ನಮ್ಮ ದೇಶದ ಪ್ರಧಾನಿಗಳು ಮಾಡ್ಕೊಂಡಿದ್ದಾರೆ. ಇದು ಭಾರತದ ಸ್ವಾಯತ್ತತೆ, ಸಾರ್ವಭೌಮತೆ, ಸ್ವಾಭಿಮಾನವನ್ನ ಒಂದು ರೀತಿ ಅಡಕ್ಕಿಟ್ಟ ಹಾಗೆ ಆಗಿದೆ ನಮ್ಮ ದೇಶದ ಸ್ಥಿತಿ. ನೀವು ಸಿದ್ಧರಾಗಿ ಕೋವಿಡ್ನಂಥ ಸಂದರ್ಭಕ್ಕೆ ಅಂತ ಹೇಳ್ತಾರೆ, ಆದರೆ ನೀವೆಲ್ಲ ಒಂದಾಗಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಜಾತಿಗಳ ನಡುವೆ ಜಗಳ ಇಟ್ಟು ಕೋವಿಡ್ನ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಜನ ಸತ್ತೋದ್ರು. ಅವರೆಲ್ಲ ದಾಖಲೆಗಳನ್ನು ಕೂಡ ಸರಿಯಾಗಿ ತೋರಿಸದೆ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆದೋಯ್ತು. ಹೀಗೆ ಬ್ರೋಕರ್ ಕೆಲಸ ಮಾಡಲ್ಲ, ನಾವು ದಳ್ಳಾಳಿ ಕೆಲಸ ಮಾಡಲ್ಲ, ಪಾಕಿಸ್ತಾನ ತರ ಅಂತ ಹೇಳ್ತಾರಲ್ಲ, ಇದು ಭಾರತದ ವಿದೇಶಾಂಗ ನೀತಿಯ ಹಿನ್ನಡೆಯ ಕಾರಣಕ್ಕೋಸ್ಕರ ತೇಪೆ ಹಾಕೊಳ್ಳೋಕೆ ಈ ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ. ನಿಜಕ್ಕೂ ಜಾಗತಿಕವಾಗಿ ಭಾರತ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ನನ್ನ ಭಾರತ ಈ ರೀತಿ ಹಿನ್ನಡೆಯನ್ನು ಅನುಭವಿಸೋದು ನಮಗೂ ಬೇಸರ ಆಗ್ತಾ ಇದೆ. ಮತ್ತೊಂದು ವಿಶೇಷ ಸ್ಟೋರಿಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.